ಲೇಡೀಸ್ ಅಂಡ್ ಜೆಂಟಲ್ಮೆನ್, ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದ ಗೊಂದಲ ಇನ್ನಷ್ಟು ಬಗೆಹರಿದಿದೆ. ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ, ಒಂದು ವೇಳೆ ಗೊಂದಲ ಮತ್ತು ಭಿನ್ನಾಭಿಪ್ರಾಯ ಇದೇ ರೀತಿ ಮುಂದುವರೆದರೆ ಮುಂಬರುವಂತಹ ಬಜೆಟ್ ಸೆಷನ್ನಲ್ಲಿ ಬಹುಮತ ಸಾಬೀತು ಮಾಡಲಿಕ್ಕೂ ಕಷ್ಟ ಆಗತ್ತಾ? ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಸಹಮತವನ್ನ ಕೊಡೋದಿಲ್ವಾ? ಒಂದೊಂದು ಬಣದ ಶಾಸಕರು ಒಂದೊಂದು ಕಡೆ ಹೊರಟು ನಿಂತುಬಿಟ್ಟಿರುವಾಗ, ಇಬ್ಬರು ಬೆನ್ನು ಮಾಡಿ ನಿಂತಿರುವಾಗ ಸರ್ಕಾರ ಉಳಿಯುತ್ತಾ ಅನ್ನುವಂಥ ಒಂದು ಪ್ರಶ್ನೆಗಳು ಈಗ ಹುಟ್ಕೊಂಡಿದೆ. ಈ ಪ್ರಶ್ನೆಗಳಿಗೆ ಸ್ವತಃ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಪ್ರಭಾವಿ ಸಚಿವರೇ ಈ ಕುರಿತಂತ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಮತ್ತು ಸರ್ಕಾರದ ಒಳಗಿನ ಒಂದು ದೊಡ್ಡ ಮಟ್ಟದ ಬಿರುಕನ್ನ ಎತ್ತಿ ಹಾಕಿದೆ. ಮತ್ತೊಂದು ಮಾತನ್ನು ಕೂಡ ಆ ಪ್ರಭಾವಿ ಸಚಿವರು ಹೇಳಿದ್ದಾರೆ, ಬಜೆಟ್ಗೂ ಮುಂಚೆನೆ ಈ ಗೊಂದಲವನ್ನ ಬಗೆಹರಿಸಬೇಕು, ಆದಷ್ಟು ಬೇಗ ಬಗೆಹರಿಸಬೇಕು, ಹಾಗಾದರೆ ಪಕ್ಷ ಸಂಕಷ್ಟದಿಂದ ಉಳಿಬಹುದು, ಪಾರಾಗಬಹುದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾದರೆ ಯಾರು ಆ ಪ್ರಭಾವಿ ಸಚಿವರು? ಯಾಕೆ ಈ ಮಾತನ್ನು ಹೇಳಿದರು? ಯಾಕೆ ಹೈಕಮಾಂಡ್ ಇಷ್ಟೆಲ್ಲ ಈ ಹಂತಕ್ಕೆ ಹೋದರೂ ಕಣ್ಣು ಮುಚ್ಚಿ ಕುಳಿತಿದೆ? ಯಾಕೆ ಏನು ಆ್ಯಕ್ಷನ್ ಮಾಡೋಕ್ಕಾಗ್ತಾ ಇಲ್ಲ? ಎಲ್ಲಕ್ಕಿಂತ ಹೆಚ್ಚಿನದಾಗಿ AICCಯ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದವರೇ ಆದ ಮಲ್ಲಿಕಾರ್ಜುನ ಖರ್ಗೆ ಅವರ ಮೌನದ ಹಿಂದೆ ಇರುವ ಕಾರಣ ಮತ್ತು ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರ, ರಾಜ್ಯದ ಪ್ರಭಾವಿ ಸಚಿವರೊಬ್ಬರು ಈಗ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಬಿಟ್ಟಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಫೆಬ್ರವರಿ 26ನೇ ತಾರೀಕು HC ಬಾಲಕೃಷ್ಣ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಗೊಂದಲವನ್ನ ಬಗೆಹರಿಸಿ, ಇಲ್ಲ ಅಂದ್ರೆ ಸರ್ಕಾರಕ್ಕೆ ಸಂಕಷ್ಟ ಆಗುತ್ತೆ ಅನ್ನುವಂಥ ಒಂದು ಮಾತನ್ನ ಕೊಟ್ಟಿದ್ರು ಅಲ್ವಾ? ಈಗ ಅವರ ಮಾತಿಗೆ ಪೂರಕವಾಗಿ ರಾಜ್ಯದ, ಅದರಲ್ಲೂ ಸಿದ್ದರಾಮಯ್ಯ ಬಣದ ಪ್ರಭಾವಿ ಸಚಿವರೊಬ್ಬರು, ಅಹಿಂದ ನಾಯಕರೇ ಅಂತ ಕರೆಸ್ಕೊಳ್ಳುವಂತ ಸಚಿವರು ಕೂಡ ಈಗ ಈ ಗೊಂದಲವನ್ನ ಬಗೆಹರಿಸದೇ ಇದ್ರೆ ನಿಜವಾಗ್ಲೂ ಸರ್ಕಾರಕ್ಕೆ ಸಂಕಷ್ಟ ಎದುರಾಗುತ್ತೆ. ಅದರಲ್ಲೂ ಈ ಬಜೆಟ್ ಸೆಷನ್ನಲ್ಲಿ ಬಹುಮತಕ್ಕೇನಾದರೂ ಮುಂದುವರೆದರೆ ಬಹುಮತ ಸಾಬೀತು ಮಾಡೋಕ್ಕೂ ಕೂಡ ಪರದಾಡಬೇಕಾಗತ್ತೆ. ಹೈಕಮಾಂಡ್ ಈ ಕುರಿತಂತೆ ಸೂಕ್ತ ತೀರ್ಮಾನ ತೆಗೆದುಕೋಬೇಕು ಅನ್ನುವಂಥ ಹೇಳಿಕೆಯ ಬಾಂಬ್ ಅನ್ನು ಹಾಕಿಬಿಟ್ಟಿದ್ದಾರೆ. ಹಾಗೆ ಹೇಳಿದವರು ಯಾರು? ನೋ ಡೌಟ್ ಅವರು ಕೂಡ ಅಹಿಂದ ನಾಯಕ, ಸಿದ್ದರಾಮಯ್ಯನವರ ಬಣದ ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ ಇವತ್ತು ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಬಿಟ್ಟಿದ್ದಾರೆ. ಈಗಾಗಲೇ ಹಲವು ಬಾರಿ ಹೈಕಮಾಂಡ್ ವಿರುದ್ಧ ಗೊಂದಲ ಬಗೆಹರಿಸುವಂತೆ ಹಲವಾರು ಬಾರಿ ಅವರು ಹೇಳ್ತಾ ಬರ್ತಾ ಇದ್ರು. ಆದರೆ ಇವತ್ತು ಈ ತರಹದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಅದು ಡೈರೆಕ್ಟ್ ಆಗಿಯೋ ಇಂಡೈರೆಕ್ಟ್ ಆಗಿಯೋ ಓಪನ್ ಆಗಿಯೋ ಸರ್ಕಾರ ಸುಭದ್ರವಾಗಿಲ್ಲ, ಯಾವ ಹೊತ್ತಿನಲ್ಲಾದರೂ ಬೀಳಬಹುದು, ಯಾವ ಹೊತ್ತಿನಲ್ಲಾದರೂ ಸಂಕಷ್ಟಕ್ಕೆ ಈಡಾಗಬಹುದು. ಹೈಕಮಾಂಡ್ ಮಧ್ಯಪ್ರವೇಶಿಸಿ ಸಮಸ್ಯೆಯನ್ನು ಬಗೆಹರಿಸದೇ ಇದ್ರೆ ಖಂಡಿತ ಬಜೆಟ್ನಲ್ಲೇ ಕೂಡ ಬಿದ್ದೋಗಬಹುದಾ ಅನ್ನುವಂಥ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಯಾಕೆ ಹೀಗಾಯಿತು? ಹೈಕಮಾಂಡ್ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ನಡೆ ನುಡಿ, ಅವರ ಯೋಚನೆ ಒಂದು ಕಡೆ ಆದರೆ, ವಯಸ್ಸಾಗಿರ್ತಕ್ಕಂಥ ಮತ್ತು ಅನಾರೋಗ್ಯದಿಂದ ಬಳಲ್ತಾ ಇರತಕ್ಕಂಥ ಸೋನಿಯಾ ಗಾಂಧಿ ಅವರ ನಡೆ ನುಡಿ ಯೋಚನೆ ಮತ್ತೊಂದು ರೀತಿಯದ್ದಾಗಿದೆ. ಈಗ ತಾನು ಅಧಿಕಾರ ಹಿಡಿಬೇಕು ಅಂತ ಬಂದಿರತಕ್ಕಂಥ ಪ್ರಿಯಾಂಕಾ ಗಾಂಧಿ, ಹೊಸದಾಗಿ ನಾನು ಪ್ರಧಾನಿಯಾಗಬೇಕು ಅಂತ ಬಂದಿರತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವರ ನಡೆಯೇ ಒಂದು ಕಡೆ ಆದರೆ, ಈ ಕಾಂಗ್ರೆಸ್ ಉಸ್ತುವಾರಿಗಳು KC ವೇಣುಗೋಪಾಲ್ ಅಥವಾ ಈ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರೆಲ್ಲರ ಒಂದು ತಂತ್ರಗಾರಿಕೆ ಬೇರೆಯದಾಗಿದೆ. ಎಲ್ಲಕ್ಕಿಂತ ಹೆಚ್ಚಿನದಾಗಿ ನಮಗೆ ಕಾಡಿಸುವಂತಹ ಪ್ರಶ್ನೆ, AICC ಅಧ್ಯಕ್ಷರು ಆಗಿರ್ತಕ್ಕಂಥ ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ, ಪುರಾತನ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ನೋಡಿ, ಈ ಗೊಂದಲ ಶುರುವಾದ 1-2 ವರ್ಷದಿಂದಲೂ ಕೂಡ ಇದನ್ನು ಸರಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹ್ಯಾಂಡಲ್ ಮಾಡಿಲ್ಲ. ನಾನು ಖಡಾಖಂಡಿತವಾಗಿ ಹೇಳ್ತೀನಿ, ರಾಜ್ಯದಲ್ಲಿ ಈ ಗೊಂದಲ ಈ ಮಟ್ಟಕ್ಕೆ ಬರಲಿಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರೂ ಕೂಡ ಒಬ್ಬರು ಪ್ರಮುಖ ಕಾರಣ ಅಂತ ಹೇಳ್ತೀನಿ. ಅವರ ವೈಫಲ್ಯತೆ ಮತ್ತು ಅವರು ಇಶ್ಯೂವನ್ನು ಸರಿಯಾಗಿ ಹ್ಯಾಂಡಲ್ ಮಾಡದೇ ಇರತಕ್ಕಂಥದ್ದು ಕೂಡ ಬಹಳ ದೊಡ್ಡ ಪ್ರಮುಖ ಕಾರಣ ಅಂತ ಹೇಳ್ತೀನಿ. ಯಾಕಂದರೆ ಕೆಲವು ಉದಾಹರಣೆಗಳನ್ನ ಕೊಡ್ತೀನಿ ವೀಕ್ಷಕರೇ. ಅವರು ಮೊದಲ ಬಾರಿ ಒಂದು ಮಾತನ್ನು ಹೇಳಿದರು, ಏನು ಗೊತ್ತಾ? ಹೈಕಮಾಂಡ್ ವಿಚಾರ ಬಂದಾಗಲೆಲ್ಲ ನಾನಲ್ಲ ಹೈಕಮಾಂಡ್, ರಾಜ್ಯದ ಈ ಅಧಿಕಾರ ಹಸ್ತಾಂತರದ ಬಗ್ಗೆ ಹೈಕಮಾಂಡ್ಗೆ ಕೇಳಿ ಹೇಳ್ತೀನಿ ಅನ್ನೋಂಥ ಮಾತನ್ನು ಸ್ವತಃ AICC ಅಧ್ಯಕ್ಷರಾಗಿಯೂ ಕೂಡ ಹೇಳಿದರು. ಆ ಮೂಲಕ ತಮ್ಮ ಅಸ್ತಿತ್ವವನ್ನು ತಾವೇ ಬುಡಮೇಲು ಮಾಡಿಕೊಂಡ್ರು ಅನ್ನುವಂಥದ್ದು ಅಲ್ವಾ? AICC ಅಧ್ಯಕ್ಷರಾಗಿ ಮಾಧ್ಯಮದವರಿಗೆ ಹೇಳಿಕೆ ಕೊಡುವಂಥ ಅವಶ್ಯಕತೆ ಏನಿತ್ತು ಅನ್ನೋಂಥದ್ದು.
ಎರಡನೇದಾಗಿ ಈ ಜಗಳ ಗೊಂದಲವನ್ನು ಹುಟ್ಟಾಕೊಂಡಿರೋರು ನೀವು, ಅಂದರೆ ರಾಜ್ಯದ ನಾಯಕರು, ನೀವೇ ಬಗೆಹರಿಸ್ಕೊಳ್ಳಿ ಅನ್ನುವಂಥ ಒಂದು ಮಾತನ್ನು ರಾಜ್ಯದ ನಾಯಕರ ಮೇಲೆ ಹೇಳೋದ್ರ ಮೂಲಕ ಮತ್ತೆ ತಮ್ಮ ಅಸಫಲತೆಯನ್ನು, ತಮಗೆ ಹಿಡಿತ ತಪ್ತಾ ಇರತಕ್ಕಂಥದ್ದನ್ನು ಅವರು ಬಿಂಬಿಸ್ಕೊಂಡ್ಬಿಟ್ರು ಅಲ್ವಾ. ನೋಡಿ, ಇಬ್ಬರು ಮಕ್ಕಳು ಜಗಳ ಆಡ್ತಾ ಇದ್ರೆ ಅಪ್ಪ ಆದವನು ಗದರಿ ಬುದ್ಧಿ ಹೇಳಬೇಕು, ಯಾರು ನ್ಯಾಯಯುತವಾಗಿದ್ದಾನೆ, ಯಾವುದು ಸರಿ ಇದೆ ಆ ಕಡೆ ತನ್ನ ಬಲವನ್ನು ಪ್ರಯೋಗಿಸಬೇಕು ಅಲ್ವಾ. ಅದು ಬಿಟ್ಟುಬಿಟ್ಟು ನೀವು ಜಗಳ ಮಾಡ್ಕೊಳ್ತಿದ್ದೀರಾ, ನೀವು ಸುಮ್ಮನಾಗಿ ಅಂತ ಹೇಳುವಂಥದ್ದು ಇದು ದೌರ್ಬಲ್ಯ ಅಲ್ವಾ, ಮಲ್ಲಿಕಾರ್ಜುನ ಖರ್ಗೆ ಅವರ ದೌರ್ಬಲ್ಯ ಅಲ್ವಾ. ಇದು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ಇದಲ್ಲದೆ ನೋಡಿ, ಕುಣಿಗಲ್ ರಂಗನಾಥ್ ಅವರಿಗೆ ಏನೋ ಮಾತಾಡ್ಬಿಟ್ರು ಅಂತಂದೇಳಿ ನೋಟಿಸ್ ಕೊಟ್ಟರು ಅಲ್ವಾ. AICCಯಿಂದ ತಪರಾಕಿಯೂ ಕೂಡ ಬಂತು. ಆದರೆ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯ ಎಷ್ಟು ಬಾರಿ ಅಬದ್ಧ ಹೇಳಿಕೆಗಳನ್ನು ಕೊಟ್ಟರು, ಸರ್ಕಾರಕ್ಕೆ, ಇತರ ನಾಯಕರಿಗೆ, ಬೇರೆ ಬಣದವರಿಗೆ ಮುಜುಗರ ಆಗುವಂಥ ಎಷ್ಟು ಹೇಳಿಕೆ ಕೊಟ್ಟರು, ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಜರುಗಿಸಿಲ್ಲ, ಒಂದು ನೋಟಿಸ್ ಕೂಡ ಕೊಡಲಾಗಿಲ್ಲ. ಇಲ್ಲೂ ಕೂಡ AICC ಹೈಕಮಾಂಡ್ ಆಗಿರ್ತಕ್ಕಂಥ, ಅಧ್ಯಕ್ಷ ಆಗಿರ್ತಕ್ಕಂಥ ಖರ್ಗೆ ಅವರ ಸೋಲು ಎದ್ದು ಕಾಣುತ್ತೆ. ಇದರ ಜೊತೆಗೆ ಈ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ ಅವರು ರಾಜ್ಯದಲ್ಲಿ ಬಂದು ಆಡ್ತಿದಾರಲ್ಲ ಆಟ, DK ಶಿವಕುಮಾರ್ನ ಕಟ್ಕೊಂಡು, ಸಿದ್ದರಾಮಯ್ಯನವ್ರನ್ನ ಕಟ್ಕೊಂಡು ಅವ್ರ ಬೆನ್ನಿಗೆ ನಿಂತು ಅದನ್ನು ಕಂಟ್ರೋಲ್ ಮಾಡೋಕೆ ಆಗಲಿಲ್ವಲ್ಲ. ಈ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಥವಾ KC ವೇಣುಗೋಪಾಲ್ಗಿಂತ ದೊಡ್ಡವರಲ್ವಾ ಖರ್ಗೆ, ಜಾಸ್ತಿ ತಾಕತ್ತು ಎಲ್ಲವೂ ಇರುವಂಥದ್ದಲ್ವಾ, ಯಾಕೆ ಕಂಟ್ರೋಲ್ ಮಾಡಲಿಲ್ಲ ಅನ್ನೋಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಇವೆಲ್ಲದರ ಮೇಲೆ ಈಗ ಬಾಲಕೃಷ್ಣ ಅವರ ಮಾತಿಗೆ ಪೂರಕ ಎಂಬಂತೆ ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥ ಮಾತು, ರಾಜ್ಯದಲ್ಲಿ ಎಲ್ಲವೂ ಸರಿ ಇಲ್ಲ, ಯಾವಾಗ ಬೇಕಿದ್ರೂ ಸರ್ಕಾರ ಬಿದ್ದೋಗಬಹುದು ಅನ್ನುವಂಥ ಒಂದು ವೇದಿಕೆಯನ್ನು ಕಲ್ಪಿಸಿದೆ. ಗೊಂದಲ ಹೀಗೆ ಮುಂದುವರೆದ್ರೆ ಬಜೆಟ್ ಸೆಷನ್ ಅಲ್ಲಿ ಅಥವಾ ಬಹುಮತ ಸಾಬೀತು ಮಾಡಲಿಕ್ಕೂ ಕೂಡ ಸಂಕಷ್ಟ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಈ ಎಲ್ಲದಕ್ಕೂ ಬಹಳ ಪ್ರಮುಖವಾಗಿ ಕಾರಣ ಏನು, ಖರ್ಗೆ ಅವರ ಮೌನ ಯಾಕೆ, ಖರ್ಗೆ ಅವರು ಅಷ್ಟು ದುರ್ಬಲರ ಅಂತ ದೊಡ್ಡ ದೊಡ್ಡ ರಾಜಕಾರಣವನ್ನು ಮಾಡಿರ್ತಕ್ಕಂಥ ಖರ್ಗೆ, ರಾಷ್ಟ್ರಮಟ್ಟದಲ್ಲಿ ನಿಂತ್ಕೊಂಡು ಮಾತಾಡುವಂಥ ಖರ್ಗೆ, ತಮ್ಮದೇ ತವರು ರಾಜ್ಯದ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೆ ಖರ್ಗೆ ಕೈಲಿ ಯಾಕೆ ಆಗಲಿಲ್ಲ ಅನ್ನೋಂಥ ಪ್ರಶ್ನೆ ಹುಟ್ಕೊಂಡ್ರೆ ಸಿಗೋವಂಥ ಆಶ್ಚರ್ಯಕರ ಉತ್ತರ ಒಂದೇ, ತಮ್ಮ ಮಗನ ಭವಿಷ್ಯಕ್ಕಾಗಿ ಅವರು ಸೈಲೆಂಟ್ ಆಗ್ತಿದ್ದಾರೆ. ತಮ್ಮ ಮಗನ ಭವಿಷ್ಯ ಮತ್ತು ದಲಿತ CM ಇಶ್ಯೂವನ್ನು ಇಟ್ಕೊಂಡ್ರು. ಈ ಕಡೆ ದಲಿತ ನಾಯಕರು, ಈ ಕಡೆ DK ಶಿವಕುಮಾರ್ ಬಣದವರು, ಈ ಕಡೆ ಸಿದ್ದರಾಮಯ್ಯ ಬಣದವರು ಎಲ್ಲರೂ ಕೂಡ ಅವರಿಗೆ ಗೊಂಬೆ ಅಂತೆ ಆಡಿಸ್ಬಿಡ್ತಾ ಇದ್ದಾರೆ ಖರ್ಗೆ ಅವರಿಗೆ. ಮೊದಲನೇ ಕಾರಣ. ಎರಡನೇ ಕಾರಣ, ತಮ್ಮ ಮಗ ಪ್ರಿಯಾಂಕ್ ಖರ್ಗೆಗೆ DCM ಮಾಡ್ತಾರೆ, ಮಾಡಲಿ, ನಾನಂತೂ CM ಆಗಲಿಲ್ಲ, ನನ್ನ ಮಗನಾದರೂ DCM ಆಗಲಿ ಅನ್ನುವಂಥ ಒಂದು ಈ ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಮಾಡ್ತಿದ್ದಾರಲ್ಲ, ಆ ಕೆಲಸದಿಂದ ಆಸೆಗೆ ಬಿದ್ದಿರ್ತಕ್ಕಂಥ ಖರ್ಗೆ ಇಡೀ ತಮ್ಮ ಅಧ್ಯಕ್ಷ ಗಿರಿಯನ್ನೇ ಮರೆತು ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನ ಸಂಕಷ್ಟಕ್ಕೆ ದೂಡ್ತಿದ್ದಾರೆ ಅನ್ನುವಂಥ ಮಾತನ್ನ ಕಾಂಗ್ರೆಸ್ ವಲಯದ ಹಲವಾರು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ ಖರ್ಗೆ ಅವರು ಅಧಿಕಾರ ಇದ್ದು ಕೂಡ ಅದನ್ನು ಚಲಾಯಿಸಕ್ಕಾಗದೆ ಈ ಗೊಂದಲವನ್ನ ಈ ಮಟ್ಟಕ್ಕೆ, ಸರ್ಕಾರ ಬೀಳೋ ಅಷ್ಟರ ಮಟ್ಟಕ್ಕೆ ತಗೊಂಡು ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಅನ್ನುವಂಥ ಒಳಸುಳಿಗಳನ್ನ, ಖರ್ಗೆ ಅವರ ಆ ದುರಾಸೆಯನ್ನ, ದೂರದ ಆಸೆಯನ್ನ ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.